ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ತುಪ್ರಿಕಾಯಿ ಬಜ್ಜಿ ಅಥವಾ ತುಪ್ರಿಕಾಯಿ ಪಕೋಡ. ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಇದನ್ನು ತುಪ್ರಿಕಾಯಿ ಅಂತ ಕರಿತೀವಿ. ಇದ್ರದ್ದು ಬಜ್ಜಿ ನಮ್ಮ ಕಡೆ ಎಲ್ಲ ಫೇಮಸ್. ಸೊ ಬರ್ರಿ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ ಅಂತ. ಮೊದಲು ಒಂದು ಪಾತ್ರೆಗೆ ಒಂದೂವರೆ ಕಪ್ ಅಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೇನಿ. ಮತ್ತು 1.5 ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಚಿಟಿಕೆ ಅರಿಶಿನ, 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಅಜ್ವಾಯಿನನ್ನು ಈ ರೀತಿ ಕೈಯಿಂದ ತಿಕ್ಕಿ ಹಾಕ್ಕೊಂಡೇನಿ. ಮತ್ತು ಖಾರಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಚಲೋತಂಗೆ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಬದಲು ಕೆಂಪು ಖಾರದ ಪುಡಿನೂ ಹಾಕೋಬೋದು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಗಂಟು ಇಲ್ದಂಗೆ ಈ ರೀತಿ ಚಲೋತಂಗೆ ಒಂದ್ಸರಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಪಕೋಡದ ಹಿಟ್ಟು ಭಾಳ ತೆಳ್ಳಗೂ ಇರಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಯಾಕಂದರೆ ನಾವು ಇವನ್ನ ಹಿಟ್ಟೊಳಗೆ ಎದ್ದು ಬಿಡೋದ್ರಿಂದ ಸ್ವಲ್ಪ ಗಟ್ಟಿ ಇರಬೇಕಿದೆ. ಈಗ ಇದನ್ನು ತುಪ್ರಿಕಾಯಿನ ತೊಳೆದು ತೊಗೊಂಡೇನಿ. ಈ ರೀತಿ ಇವನ್ನ ರೌಂಡಾಗಿ ಹೆಚ್ಚಬೇಕು. ನಾವು ಇದಕ್ಕೆ ತುಪ್ರಿಕಾಯಿ ಅಂತ ಕರಿತೀವಿ ಉತ್ತರ ಕರ್ನಾಟಕದಾಗ. ನೀವು ಇದಕ್ಕೆ ಏನಂತ ಕರಿತೀರಿ ಅಂತ ನಂಗೆ ಕಮೆಂಟ್ ಮಾಡಿರಿ. ಇದು ಭಾಳ ತೆಳ್ಳಗೂ ಕಟ್ ಮಾಡ್ಕೋಬಾರ್ದು, ಭಾಳ ದಪ್ಪನೂ ಇರಬಾರ್ದು. ಇಷ್ಟು ಸೈಜ್ ಇದ್ದರೆ ಸಾಕು. ಈಗ ಹಿಟ್ಟು ಒಂದು 10 ನಿಮಿಷ ನೆನೆಕಿಟ್ಟಿದ್ದೆ. ಇದಕ್ಕೆ ಒಂದು 2 ಟೀ ಸ್ಪೂನಷ್ಟು ಖಡಕ್ ಕಾದಿರೋ ಎಣ್ಣೆ ಹಾಕೋಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಂದ್ಸರಿ ಇದನ್ನ ಚಲೋತಂಗೆ ಮಿಕ್ಸ್ ಮಾಡಿಕೊಂಡು ಈಗ ನಾವು ಹೆಚ್ಚಿಟ್ಟಿರುವಂಥ ತುಪ್ರಿಕಾಯಿ ಸ್ಲೈಸನ್ನು ಈ ರೀತಿ ಇದರೊಳಗೆ ಎದ್ದು ಎಣ್ಣೆ ಒಂದ್ಸರಿ ಕಾದ್ಮೇಲೆ ಅದನ್ನು ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಈ ರೀತಿ ಒಂದೊಂದು ಬಿಟ್ಕೊತ ಮೀಡಿಯಮ್ ಫ್ಲೇಮ್ನಾಗನೇ ಇದನ್ನು ಆ ಕಡೆ ಈ ಕಡೆ ಹೊಳ್ಳಾಡಿಸ್ಕೊತ ಕೆಂಪಗೆ ಮತ್ತು ಕ್ರಿಸ್ಪಿ ಆಗೋ ಮಟ್ಟ ಕರೆದು ತೆಗಿಬೇಕಾಗ್ತೈತಿ. ಭಾಳ ರುಚಿಯಾಗಿರ್ತೈತಿ ಇದು ಪಕೋಡ ತಿನ್ನೋಕೆ. ಇದು ಸೀಸನ್ನಾಗಂತೂ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯಾಗೂ ಒಂದ್ಸರಿ ಇದನ್ನು ಮಾಡ್ತಾರೆ. ಮತ್ತು ಸ್ವಲ್ಪ ಈ ಪಕೋಡಕ್ಕೆ ಖಾರ ಜಾಸ್ತಿ ಇದ್ರೆ ಅದು ತಿನ್ನೋಕೆ ಭಾಳ ರುಚಿಯಾಗಿರ್ತೈತಿ. ಈ ರೀತಿ ಮೀಡಿಯಮ್ ಫ್ಲೇಮ್ನಾಗ ಕರೆದ್ರೆ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ತುಪ್ರಿಕಾಯಿ ಬಜ್ಜಿ ಅಥವಾ ತುಪ್ರಿಕಾಯಿ ಪಕೋಡ ರೆಡಿ ಆಯ್ತು ನೋಡ್ರಿ. ಇದನ್ನು ಹಂಗೆ ತಿನ್ಬೋದು. ಇದ್ರ ಜೊತೆ ಸಾಸ್ ಅಥವಾ ಚಟ್ನಿ ಏನೋ ಅವಶ್ಯಕತೆ ಇರೋಂಗಿಲ್ಲ. ಭಾಳ ರುಚಿಯಾಗಿರ್ತೈತಿ. ಇದನ್ನು ಮಾಡಿದ ಮೇಲೆ ಬಿಸಿ ಬಿಸಿ ಇದ್ದಾಗ ಬಿಸಿ ಬಿಸಿ ಚಹಾ ಜೊತೆ ಎಂಜಾಯ್ ಮಾಡ್ಬೋದು. ಸೊ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿರಿ. ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಇದಕ್ಕೆ ತುಪ್ರಿಕಾಯಿಗೆ ನಿಮ್ಮ ಕಡೆ ಏನಂತ ಕರಿತೀರಿ ಅನ್ನೋದನ್ನು ನಂಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.